ಬಹಳ ಜನರಿಗೆ ಅನಿಸುತ್ತದೆ ಬರ್ಮುಡಾ ಟ್ರಯಾಂಗಲ್ ಒಂದು ದೊಡ್ಡ ರಹಸ್ಯ ಅಂತ. ಆದರೆ ನಿಜ ಹೇಳಬೇಕಂದ್ರೆ ಅದು ಸಂಪೂರ್ಣ ಸತ್ಯ ಅಲ್ಲ. ಹೌದು, ಕೆಲ ವಿಮಾನಗಳು ಕಾಣೆಯಾಗಿವೆ, ಕೆಲ ಹಡಗುಗಳು ಸಮುದ್ರದಲ್ಲಿ ಮುಳುಗಿವೆ. ಆದರೆ ಪ್ರಶ್ನೆ ಏನು ಗೊತ್ತಾ, ಇದು ನಿಜವಾಗಿಯೂ ಯಾವುದೋ ಅಲೌಕಿಕ ಶಕ್ತಿಯ ಕೆಲಸವೇ ಅಥವಾ ಮಾನವರು ರಚಿಸಿದ ಕಥೆಗಳ ಮಹಾ ಸಂಗ್ರಹವೇ? ಇಂದು ನಾವು ಈ ಪ್ರಸಿದ್ಧ ಸಮುದ್ರ ರಹಸ್ಯದ ಹಿಂದೆ ಇರುವ ಮಿತ್, ಭಯ ಮತ್ತು ವಿಜ್ಞಾನವನ್ನು ನೋಡೋಣ. ಮೊದಲು ಒಂದು ಸರಳ ಪ್ರಶ್ನೆ, ಈ ಭಯಾನಕ ಪ್ರದೇಶ ಎಲ್ಲಿದೆ? ಅಟ್ಲಾಂಟಿಕ್ ಮಹಾಸಾಗರದಲ್ಲಿ 3 ಸ್ಥಳಗಳು ಒಂದು ತ್ರಿಕೋನವನ್ನು ರಚಿಸುತ್ತವೆ. ಫ್ಲೋರಿಡ್, ಬರ್ಮುಡಾ, ಪ್ಯುರೆಟೋ ರಿಕೋ. ಈ 3 ಸ್ಥಳಗಳು ಸಂಪರ್ಕಿಸಿದರೆ ಒಂದು ದೊಡ್ಡ ತ್ರಿಕೋನ ಬರುತ್ತದೆ. ಇದನ್ನೇ ಜನರು ಡೆವಿಲ್ ಟ್ರಯಾಂಗಲ್ ಎಂದು ಕರೆಯುತ್ತಾರೆ. ಆದರೆ ಇಲ್ಲಿ ಒಂದು ಕುತೂಹಲ ವಿಷಯ ಇದೆ. ಬರ್ಮುಡಾ ಟ್ರಯಾಂಗಲ್ ಎಂಬ ಹೆಸರು ವಿಜ್ಞಾನಿಗಳಿಂದ ಬಂದಿದ್ದಲ್ಲ. ಅದು ಪತ್ರಕರ್ತರು ಮತ್ತು ಪುಸ್ತಕ ಲೇಖಕರು ಮಾಡಿದ ಒಂದು ಬ್ರ್ಯಾಂಡಿಂಗ್. ಹೌದು, ಕೆಲವೊಮ್ಮೆ ರಹಸ್ಯಗಳು ವಿಜ್ಞಾನದಿಂದ ಹುಟ್ಟುವುದಿಲ್ಲ, ಅವು ಮಾರ್ಕೆಟಿಂಗ್ನಿಂದ ಹುಟ್ಟುತ್ತವೆ. ಈ ಕಥೆಯ ಪ್ರಸಿದ್ಧ ಅಧ್ಯಾಯ 1945ರಲ್ಲಿ ಶುರುವಾಗುತ್ತದೆ. ಅಮೆರಿಕದ ನೌಕಾಪಡೆ 5 ವಿಮಾನಗಳು ತರಬೇತಿ ಹಾರಾಟಕ್ಕೆ ಹೊರಟವು. ಈ ಘಟನೆಯನ್ನು ನಾವು ಕರೆಯುತ್ತೇವೆ Flight 19 ಡಿಸಪಿಯರ್ ಅಂತ. ಆರಂಭದಲ್ಲಿ ಎಲ್ಲ ಸರಿಯಾಗಿತ್ತು, ಆದರೆ ಕೆಲವೇ ಸಮಯದಲ್ಲಿ ಪೈಲಟ್ ರೇಡಿಯೋ ಮೂಲಕ ಹೇಳಿದರು, ನಮಗೆ ದಿಕ್ಕು ಕಾಣುತ್ತಿಲ್ಲ, ಕಂಪಾಸ್ ಕೆಲಸ ಮಾಡ್ತಿಲ್ಲ. ನಂತರ ಮತ್ತೊಂದು ಸಂದೇಶ, ನಾವು ದಾರಿ ತಪ್ಪಿದ್ದೇವೆ. ಅದಾದ ನಂತರ ಸಂಪರ್ಕ ಸಂಪೂರ್ಣವಾಗಿ ಕಟ್ ಆಯಿತು. 5 ವಿಮಾನಗಳು ಮತ್ತು 14 ಪೈಲಟ್ಗಳು ಇಂದಿಗೂ ಮರಳಿ ಬಂದಿಲ್ಲ. ಇದು ಸಾಕಾಗಲಿಲ್ಲ ಅನ್ನುವಂತೆ ಅವರನ್ನು ಹುಡುಕಲು ಹೋದ ರೆಸ್ಕ್ಯೂ ಪ್ಲೇನ್ ಕೂಡ ಕಾಣೆಯಾಯಿತು. ಇದರಿಂದ ಜನರು ತಕ್ಷಣ ತೀರ್ಮಾನಿಸಿದರು ಅಲ್ಲಿ ಏನೋ ಭಯಾನಕ ರಹಸ್ಯ ಇದೆ ಅಂತ. ಮಾನವರು ಒಂದು ವಿಚಿತ್ರ ಪ್ರಾಣಿ. ಸಾಕ್ಷಿ ಕಡಿಮೆ ಇದ್ದರೆ ಕಲ್ಪನೆಗಳು ಹೆಚ್ಚಾಗುತ್ತವೆ. ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಜನರು ಹೇಳುವ ಕೆಲವು ತತ್ವಗಳನ್ನು ನೋಡೋದಾದರೆ, ಏಲಿಯನ್ ಥಿಯರಿ. ಕೆಲವರು ಹೇಳುತ್ತಾರೆ ಏಲಿಯನ್ಸ್ ಇಲ್ಲಿ ಬರುತ್ತಾರೆ ಮತ್ತು ವಿಮಾನಗಳನ್ನು ಅಪಹರಿಸುತ್ತಾರೆ ಅಂತ. ಹೌದು, ನಾವು ಇನ್ನೂ ಟ್ರಾಫಿಕ್ ಸಮಸ್ಯೆ ಪರಿಹರಿಸಿಕೊಳ್ಳಲಾಗದ ನಾಗರಿಕತೆ. ಆದರೆ ಏಲಿಯನ್ಸ್ ಮಾತ್ರ ಸಮುದ್ರದಲ್ಲಿ ವಿಮಾನಗಳನ್ನು ಕದ್ದುಕೊಂಡು ಹೋಗ್ತಾರೆ. ಅದ್ಭುತ ಲಾಜಿಕ್. ಟೈಮ್ ಪೋರ್ಟಲ್ ಥಿಯರಿ. ಮತ್ತೊಂದು ತತ್ವ, ಈ ಪ್ರದೇಶದಲ್ಲಿ ಸಮಯದ ದ್ವಾರ ಇದೆ. ವಿಮಾನಗಳು ಅಲ್ಲಿ ಹೋದರೆ ಅವು ಬೇರೆ ಕಾಲಕ್ಕೆ ಹೋಗುತ್ತವೆ. ಇದು ಕೇಳಿದಾಗ ಹಾಲಿವುಡ್ ನಿರ್ದೇಶಕರು ತುಂಬ ಸಂತೋಷ ಪಡುತ್ತಾರೆ. ಸರಿ, ಮುಂದಿನ ತತ್ವ ಕೇಳಿ. ಅಟ್ಲಾಂಟಿಸ್ ಥಿಯರಿ. ಕೆಲವರು ಹೇಳುತ್ತಾರೆ ಸಮುದ್ರದ ಕೆಳಗೆ ಒಂದು ಪುರಾತನ ನಗರ ಇದೆ, ಅದು ಅಟ್ಲಾಂಟಿಸ್. ಅದರ ಶಕ್ತಿಯಿಂದ ವಿಮಾನಗಳು ಮತ್ತು ಹಡಗುಗಳು ಕಾಣೆಯಾಗುತ್ತವೆ. ಇದು ಒಳ್ಳೆಯ ಕತೆ, ಆದರೆ ಸಮಸ್ಯೆ ಏನಂದರೆ ಅಟ್ಲಾಂಟಿಸ್ ನಗರದ ಅಸ್ತಿತ್ವಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಈಗ ನಾವು ಡ್ರಾಮಾ ಬಿಟ್ಟು ಸ್ವಲ್ಪ ವಿಜ್ಞಾನ ನೋಡೋಣ. ವಿಜ್ಞಾನಿಗಳು ಹೇಳುವ ಕೆಲವು ಸಾಧ್ಯ ಕಾರಣಗಳಿವೆ. ಚಂಡಮಾರುತಗಳು. ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಭಾರೀ ಹ್ಯುರಿಕೇನ್ಗಳು ಬರುತ್ತವೆ. ಕೆಲವೊಮ್ಮೆ ಅವು ಅಷ್ಟು ಶಕ್ತಿಶಾಲಿಯಾಗಿರುತ್ತವೆ ಹಡಗುಗಳನ್ನು ನಾಶ ಮಾಡಬಹುದು. ರೇಗ್ಯೂ ವೇವ್ಸ್. ಸಮುದ್ರದಲ್ಲಿ ಕೆಲವೊಮ್ಮೆ 30 ಮೀಟರ್ ಎತ್ತರದ ಅಲೆಗಳು ಬರುತ್ತವೆ. ಇವುಗಳನ್ನು ರೇಗ್ಯೂ ವೇವ್ಸ್ ಎನ್ನುತ್ತಾರೆ. ಒಂದು ದೊಡ್ಡ ಅಲೆ ಬಂದರೆ ಹಡಗು ಕೆಲವೇ ಕ್ಷಣಗಳಲ್ಲಿ ಮುಳುಗಬಹುದು. ಯಾರಿಗೂ ಏನಾಯಿತು ಎಂಬುದೇ ಗೊತ್ತಾಗುವುದಿಲ್ಲ. ಹಳೆಯ ಕಾಲದಲ್ಲಿ ನ್ಯಾವಿಗೇಷನ್ ಟೆಕ್ನಾಲಜಿ ತುಂಬ ಅಭಿವೃದ್ಧಿ ಆಗಿರಲಿಲ್ಲ. ಪೈಲಟ್ಗಳು ಮತ್ತು ನಾವಿಕರು ಕೆಲವೊಮ್ಮೆ ದಾರಿ ತಪ್ಪುತ್ತಿದ್ದರು. ಕಂಪಾಸ್ ತಪ್ಪಾಗಿ ಓದಿದರೆ ಸಮುದ್ರದಲ್ಲಿ ದಾರಿ ಹುಡುಕುವುದು ತುಂಬ ಕಷ್ಟ. ಸಮುದ್ರದ ಕೆಳಗೆ ಮೆಥೇನ್ ಗ್ಯಾಸ್ ಡಿಪಾಸಿಟ್ ಇವೆ. ಅವು ಹೊರ ಬಂದರೆ ನೀರಿನ ಡೆನ್ಸಿಟಿ ಕಡಿಮೆಯಾಗಬಹುದು. ಅದರಿಂದ ಹಡಗು ತಕ್ಷಣ ಮುಳುಗುವ ಸಾಧ್ಯತೆ ಇದೆ. ಇಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಇದೆ. ಇಂದಿನ ವಿಜ್ಞಾನದ ಪ್ರಕಾರ ಬರ್ಮುಡಾ ಟ್ರಯಾಂಗಲ್ ವಿಶೇಷ ಅಪಾಯದ ಪ್ರದೇಶ ಅಲ್ಲ. ಅಲ್ಲಿ ನಡೆದ ಅಪಘಾತಗಳ ಸಂಖ್ಯೆ ಜಗತ್ತಿನ ಇತರ ಸಮುದ್ರ ಪ್ರದೇಶಗಳಿಗಿಂತ ಹೆಚ್ಚು ಅಲ್ಲ. ಅಂದರೆ ರಹಸ್ಯಕ್ಕಿಂತ ಹೆಚ್ಚು ಕಾರಣ ಪ್ರಕೃತಿ, ಮಾನವನ ದೋಷ, ಕೆಟ್ಟ ಹವಾಮಾನ. ಹೀಗಾಗಿ ಬರ್ಮುಡಾ ಟ್ರಯಾಂಗಲ್ ನಿಜವಾಗಿಯೂ ರಹಸ್ಯವೇ? ಬಹುಶಃ ಅಲ್ಲ. ಆದರೆ ಮಾನವರು ಒಂದು ವಿಚಿತ್ರ ಗುಣ ಹೊಂದಿದ್ದಾರೆ. ನಮಗೆ ರಹಸ್ಯಗಳು ಇಷ್ಟ, ಯಾಕಂದರೆ ರಹಸ್ಯಗಳು ಕುತೂಹಲ ಹುಟ್ಟಿಸುತ್ತವೆ, ಕತೆಗಳನ್ನು ಹುಟ್ಟಿಸುತ್ತವೆ ಮತ್ತು ಕೆಲವೊಮ್ಮೆ ಯೂಟ್ಯೂಬ್ ವಿಡಿಯೋಗಳನ್ನು ಕೂಡ ಹುಟ್ಟಿಸುತ್ತವೆ. ಹೀಗಾಗಿ ಬರ್ಮುಡಾ ಟ್ರಯಾಂಗಲ್ ಬಹುಶಃ ವಿಜ್ಞಾನಕ್ಕೆ ದೊಡ್ಡ ಸಮಸ್ಯೆ ಅಲ್ಲ, ಆದರೆ ಅದು ಮಾನವನ ಕಲ್ಪನೆಗೆ ಒಂದು ದೊಡ್ಡ ಕತೆ. ಮತ್ತು ಯಾರಿಗೆ ಗೊತ್ತು, ಒಂದು ದಿನ ಆ ಸಮುದ್ರ ನಮಗೆ ಇನ್ನೊಂದು ಹೊಸ ರಹಸ್ಯ ಕೊಟ್ಟರೂ ಆಶ್ಚರ್ಯ ಇಲ್ಲ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.